ಅದು ಸರಿನೇ. ಕಷ್ಟಗಳು ಹಾಸಿ ಹೊತ್ಕೊಂಡ್ ಮಲ್ಗಿರುವಾಗ ಒಳ್ಳೆ ಕನಸುಗಳು ಎಲ್ಲಿ ಬೀಳುತ್ತೆ ಹೇಳಿ? ಉಡಾಕಿದ್ರೆ ತಿನ್ನಕ್ಕಿಲ್ಲ, ತಿನ್ನಕ್ಕಿದ್ರೆ ಉಡಾಕಿಲ್ಲ. ಅಂಬಾರಿ ಮೇಲೆ ಕೂತೋರೆಲ್ಲ ಅಂಬಾನಿ ಆಗಲ್ವಲ್ಲ, ಹಾಗಾಯ್ತು ನಮ್ ಪಾಡು. ರೀ, ಲಕ್ಷ್ಮಿ ಅವಳ ಗಂಡನ ಮನೆಯಲ್ಲಿ ಆರಾಮಾಗಿದ್ದಾಳೆ, ಮೇಘನಾ ನಮ್ ಜೊತೆ ಆರಾಮಾಗಿದ್ದಾಳೆ. ಸುಮ್ನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೊಬಿಡಿ, ಮಲ್ಕೊಳ್ಳಿ. ಕೊಡಿ, ನಾನ್ ತಗೊಂಡ್ ಬರ್ತೀನಿ. ಭಗವಂತ, ನನ್ನ ಮಕ್ಕಳಿಗೆ ಯಾವ ತೊಂದರೆನೂ ಬರ್ದಿರೋ ಹಾಗೆ ನೋಡ್ಕೊಳಪ್ಪ. ಪುಸ್ತಕ ತೆಗೆದ್ರೆ ಮುನ್ನುಡಿ, ಮುಚ್ಚಿದ್ರೆ ಹಿನ್ನುಡಿ ಅಂದಂಗೆ ನನ್ ಗಂಡಂಗೆ ಸದಾ ಲಕ್ಷ್ಮಿ ಧ್ಯಾನ ಇರ್ತಿತ್ತು. ಅದೇನು ಇವತ್ ಮೇಘನನ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ? ಅವಳು ಗಂಡನ್ ಮನೆ ಗಂಟಿಗೆ ಅಂಟ್ಕೊಂಡಿರೋಳ್ಗೆ ಇತ್ತ ಅವ್ರ ಮನೆ ನಂಟಿ ಎಲ್ಲಿ ನೆನಪಾಗುತ್ತೆ? ಈ ಧರ್ಮರಾಜರು 15 ಲಕ್ಷ ಕೊಡ್ತೀನಿ ಅಂತ ಬರೀ ಖಾಲಿ ತಟ್ಟೆನೆ ತೋರಿಸ್ತಿದಾರಲ್ಲ. ಇರ್ಲಿ, ನಾಳೆ ಫೋನ್ ಮಾಡಿ ದುಡ್ಡಿನ ವಿಷಯ ನೆನಪು ಮಾಡ್ಬೇಕು. ಈ ಅಮ್ಮು ಏನಾದ್ರೂ ಎಳ್ನೀರ್ ಕಿಟ್ಲಿ ವಿಷಯ ಹೇಳ್ಬಿಟ್ಟಿದ್ರೆ? ಹೇಳಿದ್ರೆ ಹೇಳ್ಕೊಳ್ಳಿ, ನಮ್ಮ ಮೇಘನ ಒಬ್ಬಳೇ ಕಾಲೇಜ್ಗೆ ಹೋಗ್ಬೇಕು, ಅವಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ದುಡ್ಡು ವಸೂಲಿ ಮಾಡ್ತೀನಿ. ಆ ಗೌರಮ್ಮ ಏನಾದ್ರೂ ಬಂದ್ರೆ ಪೊಲೀಸರಿಗೆ ಹೇಳ್ಬಿಡ್ತೀನಿ ಅಂತ ಅವಳನ್ನು ಹೆದರ್ಸ್ತೀನಿ. ತೊಳಿ. ನೀರ್ ತರೋದಕ್ಕೆ ಇಷ್ಟೊತ್ತಾ? ನೀರ್ ತರಕ್ ಹೋಗಿ ಏನಾದ್ರೂ ಸ್ಕೀಮ್ ಹಾಕೊಂಡು ನಿಂತಿದ್ಯಾ? ಹೊಸ ಮಿನಿಸ್ಟ್ರು ಗೋಲ್ಡ್ ಸ್ಕೀಮ್ ಕೊಡ್ತಾರ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಲ್ಲ ರೀ, ಮನೆಯಲ್ಲಿ ದುಡ್ಡಿನ ಮಳೆ ಆಗೋ ಕನಸು ಕಾಣೋ ಬದಲು ನೀವು ಆ ಲಕ್ಷ್ಮಿ ಕನಸು ಕಾಣ್ತಿದ್ದೀರಲ್ಲ. ಮಕ್ಕಳನ್ನ ಯಾರ್ಯಾರು ಅಟ್ಟಿಸ್ಕೊಂಬಾರದಂತೆ ಅಂತ ಕನಸು ಯಾರಾದ್ರೂ ಕಾಣ್ತಾರ? ನಿಮ್ ಲಕ್ಷ್ಮಿ ಕನಸು ಕಾಣೋ ಬದಲು ಸಾಕ್ಷಾತ್ ಮಹಾಲಕ್ಷ್ಮಿ ಕನಸು ಕಾಣ್ರಿ, ಒಳ್ಳೇದಾದ್ರೂ ಆಗ.